ಸುರತ್ಕಲ್ನ ಹಿಂದೂ ಯುವತಿಯೊಬ್ಬಳು ಮುಸ್ಲಿಂ ಯುವಕನೊಂದಿಗೆ ಪರಾರಿಯಾದ ಪ್ರಕರಣದಲ್ಲಿ ಲವ್ ಜಿಹಾದ್ ನಡೆದಿರುವ ಬಗ್ಗೆ ಯುವತಿಯ ತಂದೆ ವಿಶ್ವನಾಥ್ ಶಂಕೆ ವ್ಯಕ್ತಪಡಿಸಿದ್ದಾರೆ. ಮಂಗಳೂರಿನಲ್ಲಿ ಮಾಧ್ಯಮಗಳ ಜೊತೆ ಮಾತನಾಡಿದ ಅವರು ಈ ಶಂಕೆಯನ್ನು ವ್ಯಕ್ತಪಡಿಸಿದ್ರು. ತಮ್ಮ ಮಗಳು ವೈಶಾಲಿ ಲವ್ ಜಿಹಾದ್ಗೆ ಒಳಗಾಗಿದ್ದಾಳೆ ಮತ್ತು ಇದರ ಹಿಂದೆ ಎಸ್ಡಿಪಿಐ ಸಂಘಟನೆಯ ಕೈವಾಡವಿದೆ ಎಂದು ಅವರು ಆರೋಪಿಸಿದ್ದಾರೆ. ಮಗಳೊಂದಿಗೆ ಪರಾರಿಯಾದ ಯುವಕ ಮೊಹಮ್ಮದ್ ಮಿದ್ಲಾಸ್ ಎಸ್ಡಿಪಿಐ ಸಂಘಟನೆಯಲ್ಲಿ ಸಕ್ರಿಯನಾಗಿದ್ದ ಎಂಬ ಮಾಹಿತಿ ಇದೆ. ಅಲ್ಲದೆ ಆ ಯುವಕ ಕೆಲಸ ಮಾಡುತ್ತಿದ್ದ ಜ್ಯುವೆಲರ್ಸ್ ಮಾಲಕರು ಎಸ್ಡಿಪಿಐ ಮುಖಂಡರು ಎಂದು ತಿಳಿದು ಬಂದಿದೆ. ಮಿದ್ಲಾಸ್ ಪರವಾಗಿ ಹಲವರು ವಯನಾಡು ಪೊಲೀಸ್ ಠಾಣೆಗೆ ಬಂದವರು ಕೂಡ ಅದೇ ಸಂಘಟನೆಗೆ ಸೇರಿದವರು ಎಂದು ಅವರು ದೂರಿದ್ದಾರೆ. ಮಗಳು ಯಾವುದೇ ಮಾದಕ ವ್ಯಸನ ಅಥವಾ ಬ್ರೈನ್ ವಾಶ್ಗೆ ಒಳಗಾಗಿದ್ದಾಳೆ ಎಂಬುದು ತಮಗೆ ನಿಖರವಾಗಿ ತಿಳಿದಿಲ್ಲ. ಆದರೆ ಆಕೆ ಸುರಕ್ಷಿತವಾಗಿ ಮನೆಗೆ ಮರಳಬೇಕು. ಈ ಬಗ್ಗೆ ಪೊಲೀಸ್ ತನಿಖೆ ಆಗಬೇಕು ಎಂದು ವಿಶ್ವನಾಥ್ ಆಗ್ರಹಿಸಿದ್ದಾರೆ. ನ್ಯಾಯ ಬೇಕು. ಕೇರಳದಲ್ಲಿ ನಿಮಗೆ ನ್ಯಾಯ ಸಿಗುವುದಿಲ್ಲ. ಮೊನ್ನೆ ವಯನಾಡಿಗೆ ಹೋದೆ. ಬೆಳಿಗ್ಗೆ ಹೋದು ರಾತ್ರಿ ತನಕ ವೆಯ್ಟ್ ಮಾಡಿ ನಮಗೆ ಅಲ್ಲಿ ನ್ಯಾಯ ಇಲ್ಲ. ವೆಯ್ಟ್ ಮಾಡಿ ರಾತ್ರಿ 11:12ಗೆ ಆಗ್ತಿದೆ. ಯಾವುದಲ್ಲಿ ಮಾತಾಡಲಿಕ್ಕೆ ತುಂಬ ಕೈಲಿ ಸಮಯ ಇಲ್ಲ, ಕೊಡಲಿಲ್ಲ. ಮತ್ತೆ 5 ನಿಮಿಷ ಮಾತಾಡಿ ಅದರ ಮಗಳ ಅವ್ರಿಗೆ ಬರ್ತಾನೆ ಪೇಪರ್ ಎಲ್ಲ ಬರೆದಿಟ್ಟು ಬಟ್ ಓಕೆ ಮನೆಗೆ ಬರೋದಾಗ್ತದೆ ಹೋಗಿ ಅಂತ ಮತ್ತೆ ಅವನತ್ರ ಮಾತಾಡ್ತಿಲ್ಲ. 2 ನಿಮಿಷದಲ್ಲಿ ಮಾತಾಡಿ ಎಲ್ಲ ಚೇಂಜ್ ಆಯಿತು. ಪೊಲೀಸ್ ಹೇಳಿದ್ರು ಇದು ಚೇಂಜ್ ಮಾಡು, ಪೇಪರ್ ಚೇಂಜ್ ಮಾಡು. ಅಲ್ಲಿ ಪೇಪರ್ದಲ್ಲಿ ನಿಮಗೆ ಸಿಗಲಿಲ್ಲ. ಅದು ಇಲ್ಲಿಗೆ ಬಂದಿದ್ದೇನೆ. ಇದು SPB ಅವರ ಕೈಯ ಹೊಡೆದಿದ್ದರೆ ಉಂಟು. ಲವ್ ಜಿಹಾದ್ ನಡೀತಾ ಉಂಟು. ಅದಕ್ಕೋಸ್ಕರ ನಾನು ಇಲ್ಲಿಗೆ ಬಂದಿದ್ದೇನೆ. ಸರ್, ಈ ಬೆಳವಣಿಗೆ ನಂತರ ನಿನ್ನೆ